ಹಲೋ ಬಾಸ್, ನಮಸ್ಕಾರ. ಹೊಸ್ತೊಂದು ವಿಡಿಯೋಗೆ ಸ್ವಾಗತ. ಸಕಲೇಶಪುರ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣ. ಬೆಂಗಳೂರಿನಿಂದ ಸರಿಸುಮಾರು 220 ಕಿಲೋಮೀಟರ್ ಅಂತರದಲ್ಲಿದೆ. ನಗರ ಪ್ರದೇಶಗಳಲ್ಲಿ ನಾವು ಕೆಲಸ ಹಾಗೂ ಜೀವನದ ಆಗು ಹೋಗುಗಳ ಒತ್ತಡದ ನಡುವೆ ದೇಹ ಸ್ವಲ್ಪ ವಿಶ್ರಾಂತಿ ಬಯಸಿದರೆ ನೀವುಗಳು ಈ ಸಕಲೇಶಪುರ ಎಂಬ ಹಸಿರಿನ ಪ್ರಪಂಚವನ್ನು ಆಯ್ಕೆ ಮಾಡಿಕೊಳ್ಳಬಹುದು. ಯಾಕೆಂದರೆ ಇದು ಪ್ರವಾಸಿಗರಿಗೆ ಸ್ವರ್ಗ, ಬಡವರ ಊಟಿ ಹಾಗೂ ಕರ್ನಾಟಕದ ಸ್ವಿಟ್ಜರ್ಲ್ಯಾಂಡ್ ಅಂತಾನೆ ಪ್ರಸಿದ್ಧಿ ಪಡೆದಿದೆ. ಹೀಗೆ ವರ್ಷಾನುವರ್ಷ ಇಲ್ಲಿಗೆ ಭೇಟಿ ನೀಡುತ್ತಿರುವವರ ಸಂಖ್ಯೆಯು ಹೆಚ್ಚಾಗ್ತಲೇ ಇದೆ. ಹಾಗೆಯೇ ನೀವು ಸಹ ಸಕಲೇಶಪುರಕ್ಕೆ ಭೇಟಿ ನೀಡುತ್ತೀರಾ ಎಂದಾದರೆ ನಿಮಗಾಗಿ ಈ ವಿಡಿಯೋದಲ್ಲಿ ಸಕಲೇಶಪುರದ ಪ್ರಸಿದ್ಧ ತಾಣಗಳ ಮಾಹಿತಿಯನ್ನು ತಿಳಿಸಲಾಗಿದೆ. ಅಬ್ಬಿ ಫಾಲ್ಸ್ ಸಕಲೇಶಪುರದಿಂದ ಸರಿಸುಮಾರು 21 ಕಿಲೋಮೀಟರ್ ಅಂತರದಲ್ಲಿದೆ. ಟೈಮಿಂಗ್ಸ್ ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6:30 ತನಕ ನೀವು ಇಲ್ಲಿಗೆ ಭೇಟಿ ನೀಡಬಹುದು. ನೀವು ನಿಮ್ಮ ಪ್ರಯಾಣವನ್ನು ಸಕಲೇಶಪುರ ಟು ಮೂಡಿಗೆರೆ ಮಾರ್ಗವಾಗಿ ಪ್ರಾರಂಭ ಮಾಡಿದರೆ ಮೊದಲಿಗೆ ಸಿಗುವಂತಹ ನಿಮಗೆ ತಾಣವೇ ಈ ಅಬ್ಬಿ ಫಾಲ್ಸ್. ಇದು ಸರಿಸುಮಾರು 3 ಸ್ಟೇಜ್ಗಳಲ್ಲಿ ಹರಿಯುವಂತಹ ಒಂದು ಜಲಪಾತವಾಗಿದೆ. ಬೆಟ್ಟದ ಭೈರವೇಶ್ವರ ಸಕಲೇಶಪುರದಿಂದ ಸರಿಸುಮಾರು 34 ಕಿಲೋಮೀಟರ್ ಅಂತರದಲ್ಲಿದೆ. ಬೆಳಿಗ್ಗೆ 6ರಿಂದ ಸಂಜೆ 6:30 ನೀವು ಇಲ್ಲಿಗೆ ಭೇಟಿ ನೀಡಬಹುದು. ಬೆಟ್ಟದ ಭೈರವೇಶ್ವರ ಹೊಯ್ಸಳರ ಒಂದು ವಾಸ್ತುಶಿಲ್ಪ ಹೊಂದಿರುವಂತಹ ಸಕಲೇಶಪುರದ ಗುಪ್ತರತ್ನ ಎಂದೇ ಪ್ರಸಿದ್ಧವಾಗಿರುವ ಪ್ರವಾಸಿ ತಾಣ. ಮುಂದುವರಿದಂತೆ ನೀವು ಚಿಕ್ಕಮಗಳೂರು ಜಿಲ್ಲೆಯ ಎತ್ತಿನಭುಜ ಪೀಕ್ಗೆ ಸಹ ಭೇಟಿ ನೀಡಬಹುದು. ಇದು ಸರಿಸುಮಾರು ಬೆಟ್ಟದ ಭೈರವೇಶ್ವರದಿಂದ ಒಂದು 10 ಕಿಲೋಮೀಟರ್ ಅಂತರದಲ್ಲಿದೆ ಅಷ್ಟೇ. ಆದ್ರೆ ಈ ಒಂದು ಪ್ರದೇಶಕ್ಕೆ ಭೇಟಿ ನೀಡುವ ಮುನ್ನ ಕರ್ನಾಟಕ ಸರ್ಕಾರದ ಅರಣ್ಯ ವಿಹಾರ.com ನಲ್ಲಿ ಹೋಗಿ ನೀವು ಬುಕಿಂಗ್ ಮಾಡಿರಬೇಕು. ಹಾಗೆ ನೀವು ಎತ್ತಿನ ಭುಜಕ್ಕೆ ಏನಾದ್ರೂ ಭೇಟಿ ನೀಡಿದ್ರೆ ದೇವರ ಮನೆ ಸಹ 12 ಕಿಲೋಮೀಟರ್ ಅಂತರದಲ್ಲಿದೆ ಅಷ್ಟೇ. ಈ ಮೇಲ್ಕಾಣಿಸಿದ 4 ಪ್ರದೇಶಗಳನ್ನು ನೀವು ಬೆಳಗ್ಗಿನ ಜಾವ ಶುರು ಮಾಡಿದ್ರೆ ಒಂದು ದಿವಸದಲ್ಲಿ ನೋಡಬಹುದಾಗಿದೆ. ಸಕಲೇಶಪುರ ಅಂದ್ರೆ ನೀವು ಒಂದು ದಿವಸದಲ್ಲಿ ನೋಡಿ ಮುಗಿಸುವಂತಹ ಒಂದು ಸ್ಥಳವೇ ಅಲ್ಲ. ಈ ಒಂದು ಸ್ಥಳ ಬಂಡಲ್ ಆಫ್ ಟೂರಿಸ್ಟ್ ಪ್ಲೇಸಸ್ ಅಂತಾನೆ ಹೇಳ್ಬೋದು. ಹಾಗೆ ಮುಂದುವರಿದ ಭಾಗವಾಗಿ ನಾವು ಎತ್ತೂರು ಮಾರ್ಗದಲ್ಲಿ ಸಂಚರಿಸಿದರೆ ಮೊದಲಿಗೆ ಸಿಗುವುದೇ ಮಂಜರಬಾತ್ ಕೋಟೆ. ಇದು ಸಕಲೇಶಪುರದಿಂದ ಸರಿಸುಮಾರು 4ರಿಂದ 5 ಕಿಲೋಮೀಟರ್ ಅಂತರದಲ್ಲಿದೆ. ಇಲ್ಲಿಗೆ ನೀವು ಬೆಳಗಿನ ಜಾವ 7ರಿಂದ ಸಂಜೆ 5:30 ಭೇಟಿ ನೀಡಬಹುದಾಗಿದೆ. ಮೂಕನಮನೆ ಅಬ್ಬಿ ಫಾಲ್ಸ್ ಸಕಲೇಶಪುರದಿಂದ ಸರಿಸುಮಾರು 40 ಕಿಲೋಮೀಟರ್ ಅಂತರದಲ್ಲಿದೆ. ಬೆಳಿಗ್ಗೆ 6ರಿಂದ ಸಂಜೆ 6:30 ಈ ಒಂದು ಸ್ಥಳಕ್ಕೆ ನಾವುಗಳು ಭೇಟಿ ನೀಡಬಹುದಾಗಿದೆ. ಪಟ್ಲ ಬೆಟ್ಟ ಸಕಲೇಶಪುರದಿಂದ 39 ಕಿಲೋಮೀಟರ್ ಅಂತರದಲ್ಲಿದೆ. ಹೊಸಳ್ಳಿ ಬೆಟ್ಟ ಸಕಲೇಶಪುರದಿಂದ 39 ಕಿಲೋಮೀಟರ್ ಅಂತರದಲ್ಲಿದೆ. ಎಡಕುಮಾರಿ ರೈಲ್ವೆ ಟನಲ್ ಸಕಲೇಶಪುರದಿಂದ 35 ಕಿಲೋಮೀಟರ್ ಅಂತರದಲ್ಲಿದೆ. ಬಿಸ್ಲೆ ಘಾಟ್ ಸಕಲೇಶಪುರದ ಫೇಮಸ್ ಪ್ರವಾಸಿ ತಾಣಗಳಲ್ಲಿ ಬಿಸ್ಲೆ ಘಾಟ್ ಸಹ ಒಂದು. ಸಕಲೇಶಪುರದಿಂದ ಸರಿಸುಮಾರು 52 ಕಿಲೋಮೀಟರ್ ಅಂತರದಲ್ಲಿದೆ. ಮಲ್ಲಹಳ್ಳಿ ವಾಟರ್ ಫಾಲ್ಸ್ ಸಕಲೇಶಪುರದಿಂದ 55 ಕಿಲೋಮೀಟರ್ ಅಂತರದಲ್ಲಿದೆ. ಇಲ್ಲಿ ತಿಳಿಸಿರುವಂತಹ ಸ್ಥಳಗಳು ಸಕಲೇಶಪುರದ ಪ್ರಸಿದ್ಧ ಪ್ರವಾಸಿ ತಾಣಗಳು. ಇನ್ನು ಹಲವಾರು ಪ್ರವಾಸಿ ತಾಣಗಳು ಸಕಲೇಶಪುರ ಭಾಗದಲ್ಲಿ ಕಂಡು ಬರುತ್ತವೆ. ಈ ಎಲ್ಲಾ ಸ್ಥಳಗಳಿಗೆ ನೀವುಗಳು ಮಾನ್ಸೂನ್ ಸಮಯದಲ್ಲಿ ಭೇಟಿ ನೀಡಿದರೆ ತುಂಬಾನೇ ರಮಣೀಯವಾಗಿರುತ್ತೆ. ಹಾಗೆ ಯಾರೆಲ್ಲ ನಮ್ಮ ಸಕಲೇಶಪುರ ಭಾಗಕ್ಕೆ ಭೇಟಿ ನೀಡಲು ಇಚ್ಛಿಸ್ತಾ ಇದ್ದೀರಾ ಎಲ್ರಿಗೂ ಸ್ವಾಗತವನ್ನು ಕೋರ್ತಾ, ಯಾರು ಸಹ ಪ್ಲಾಸ್ಟಿಕ್ ವಸ್ತುಗಳನ್ನು ತಂದರೂ ಸಹ ಈ ನಮ್ಮ ಪ್ರವಾಸಿ ತಾಣಗಳಲ್ಲಿ ಹಾಕ್ಲೇಬೇಡಿ ಎಂದು ನಿಮ್ಮಲ್ಲಿ ಮನವರಿಕೆ ಇಡುತ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದೀವಿ. ಈ ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್, ಸಬ್ಸ್ಕ್ರೈಬ್ ಹಾಗೆ ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೊಮ್ಮೆ ಸಿಗುವ. ನಮಸ್ಕಾರಗಳು.